ಮುಖ್ಯ ರಸ್ತೆಯಲ್ಲಿ ನದಿಯಂತೆ ಹರಿತಾ ಇದೆ ಯುಜಿಡಿ ನೀರು. ಕಂಪ್ಲೇಂಟ್ ಮಾಡಿದ್ರೂ ಕ್ಲೀನ್ ಮಾಡದೆ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ. ಎಸ್ ವೀಕ್ಷಕರ, ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಕರೆಸಿಕೊಳ್ತಾ ಇದ್ರು ಇತ್ತೀಚೆಗೆ ಅನೇಕ ಸಮಸ್ಯೆಗಳಿಂದ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ನಗರಾದ್ಯಂತ ಗುಂಡಿ ಬಿದ್ದಿದ್ರು ರಸ್ತೆಗಳು ಎಲ್ಲಂದರಲ್ಲಿ ಕಸದ ರಾಶಿ, ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುವಂತಾಗಿದೆ. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಬಿತ್ತರಿಸ್ತಾ ಇದ್ದು, ಅದ್ಯಾಕೋ ಅಧಿಕಾರಿಗಳು ಸಮಸ್ಯೆಗಳತ್ತ ಗಮನ ಹರಿಸದೆ ಜಾಣ ಕುರುಡುತನ ತೋರ್ತಿದ್ದಾರೆ. ಇತ್ತ ತುಮಕೂರಿನ ಕುಣಿಗಲ್ ರಸ್ತೆ, ಸದಾಶಿವನಗರ 5ನೇ ಮುಖ್ಯ ರಸ್ತೆ ಬಳಿ ಕಳೆದ 30 ದಿನಗಳಿಂದ ರಸ್ತೆ ತುಂಬಾ ಯುಜಿಡಿ ನೀರು ಹರಿತಾ ಇದ್ದು, ಸಾರ್ವಜನಿಕರು ಹಾಗೂ ರಸ್ತೆ ಪಕ್ಕದ ಅಂಗಡಿಯವರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಇನ್ನು ಕಳೆದ 30 ದಿನಗಳಿಂದಲೂ ಈ ರಸ್ತೆಯಲ್ಲಿ ಯುಜಿಡಿ ನೀರು ಹರಿತಾ ಇದೆ. ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಸೊಳ್ಳೆಗಳ ಕಾಟವೂ ಹೆಚ್ಚಾಗಿದೆ. ಇದರ ಬಗ್ಗೆ ಪಾಲಿಕೆಯವರಿಗೆ ಹಲವು ಬಾರಿ ದೂರನ್ನ ನೀಡಿದ್ರೂ ಬಂದು ಸ್ವಚ್ಛ ಮಾಡುವ ಕೆಲಸವನ್ನ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೀರು ನಿಂತಾಗಲೇ 15-20 ದಿನ ಆಗಿದೆ. ಸೊ ಇನ್ನ ಸೊಳ್ಳೆ ನೋಣ ಅಂಗಡಿ ಒಳಗಡೆ ಬರೋಕ್ಕಾಗಲ್ಲ, ಏನಿಲ್ಲ. ಸ್ವಲ್ಪ ನೋಡಿ ಅದನ್ನು ಕ್ಲೀನ್ ಮಾಡಿಸೋದಕ್ಕೆ ಹೇಳಿ. ಗೌರ್ಮೆಂಟ್ ಅವರೆಲ್ಲ ಆಗಲೇ 15-20 ದಿವಸದಿಂದ ಅದೇ ಥರ ಇದೆ. ನೀರು ನಿಂತೆಲ್ಲ ಪಾಚಿ ಕಟ್ಬಿಟ್ಟಿದೆ ನೋಡಿ ನೀವೇನೆ, ಅಲ್ಲೆಲ್ಲ ಪೂರ್ತಿ ಇಲ್ಲ ಅವ್ರು ಯಾರು ಬಂದು ಕ್ಲೀನ್ ಮಾಡ್ತಾ ಇಲ್ಲ. ಸೊ ಅದು ಮಳೆ ನೀರು ಬಂದರೆ ಇಲ್ಲ ಏನಾದ್ರು ತೊಳೆದ್ರೆ ಮಾಡಿದ್ರೆ ಎಲ್ಲ ಆ ಕಡೆ ಎಲ್ಲ ಬರ್ತಾವಲ್ಲ, ಎಲ್ಲ ನೀರು ಬಂದು ಇಲ್ಲೇ ನಿಂತ್ಕೋತಾ ಇದೆ ಅಂಗಡಿ ಮುಂದಗಡೆ. ಕ್ಲೀನ್ ಮಾಡಿ ಅಂದ್ರೆ ಬರ್ತೀವಿ ಅಂತಾರೆ, ಯಾರು ಬರಲ್ಲ, ಮಾಡಲ್ಲ. ಇನ್ನು ಇಲ್ಲಿ ಹೆಚ್ಚಿನ ನೀರು ಹರಿತಾ ಇದ್ದು ಅಂಗಡಿಗಳಿಗೆ ಬರೋದಕ್ಕೂ ಆಗ್ತಾ ಇಲ್ಲ. ನೀರು ಹರಿದು ಪಾಚಿ ಕಟ್ಟಿದೆ. ಪಾಲಿಕೆಯವರು ನಗರದಲ್ಲಿ ಸಮಸ್ಯೆ ಇದ್ರೆ ಕಾಲ್ ಮಾಡಿ ಬಂದು ಬಗೆಹರಿಸ್ತೇವೆ ಎಂದು ಹೇಳೋಗ್ತಾರೆ. ಆದರೆ ಕುಣಿಗಲ್ ರಸ್ತೆಯಲ್ಲಿ ನದಿಯಂತೆ ಹರಿತಾ ಇರುವ ಯುಜಿಡಿ ನೀರಿನ ಬಗ್ಗೆ ಪಾಲಿಕೆಯವರಿಗೆ ಕರೆ ಮಾಡಿದ್ರೆ ಬರ್ತೀವಿ, ಕ್ಲೀನ್ ಮಾಡ್ತೀವಿ ಅಂತ 30 ದಿನಗಳಿಂದ ಸುಳ್ಳು ಹೇಳ್ತಿದ್ದಾರೆ ಎಂದು ಬೇಸರವನ್ನ ಹೊರಹಾಕಿದ್ರು. ಇದು ಡ್ರೈನೇಜ್ ಓಪನ್ ಆಗಿ ಮಿನಿಮಮ್ 20 to 30 ಡೇಸ್ ಆಗಿದೆ ಸರ್. ಅವತ್ತಿನ ಮುನ್ಸಿಪಾಲ್ಟಿ ಒಂದು 2 ಸಲ ಕಂಪ್ಲೇಂಟ್ ಮಾಡಿದ್ವಿ ಮುನ್ಸಿಪಾಲ್ಗೆ, CMC ತುಮಕೂರಿಗೆ. ಇದುವರೆಗೂ ಒಬ್ಬರು ಬಂದು ಆ್ಯಕ್ಷನ್ ತಗೊಂಡಿಲ್ಲ. ಆಮೇಲೆ ನೀರು ಸುಮ್ಮನೆ ನೋಡಿ ಸ್ಮೆಲ್ಲು, ಸೊಳ್ಳೆಗಳು ಸಂಜೆ ಹೊತ್ತು ಕುಂತ್ಕೊಳ್ಳೋಕ್ಕಾಗಲ್ಲ, ಅಂಗಡಿಗಳು ಕುಂತ್ಕೊಳ್ಳೋಕ್ಕಾಗಲ್ಲ, ಸ್ಮೆಲ್ಲು ಸಿಕ್ಕಾಪಟ್ಟೆ ಬರ್ತಾಯಿದೆ. ಆಮೇಲಿಂದ ಯಾರೂ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಬ್ಯಾಡ್ ಸ್ಮೆಲ್ ಇದೆ. ಯಾರು ಏನು ಇದ್ರ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಸರ್. ಇಷ್ಟಲ್ಲಿ ಸರ್ ಕೇಳು, ಅದೇ ಬರ್ತೀವಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಮಾಡಿದ ಸರ್ ಏನು ಹೇಳಲ್ಲ, ಅಷ್ಟೇನೇ. ಏನು ಬರ್ತೀವಿ ಏನು ಹೇಳಲ್ಲ, ಕಂಪ್ಲೇಂಟ್ ಮಾಡಿದ್ವಿ ಅಷ್ಟೇನೇ. ಸದಾಶಿವನಗರ 5ನೇ ಮುಖ್ಯ ರಸ್ತೆ ಸರ್, ಕುಣಿಗಲ್ ಮೇನ್ ರೋಡು. ಅದು ಈ ರೋಡು ಹೆಚ್ಚು ಒಂದು ತಿಂಗಳಿಂದ ನೀರು ಹರಿತಾ ಇದೆ. ಇಲ್ಲಿ ಸೊಳ್ಳೆ ಕಾಟ, ಜನ ಓಡಾಕಲ್ಲ, ವಾಸ್ತೆ ಸ್ಮೆಲ್ಲು ಸಿಕ್ಕಾಪಟ್ಟೆ. ಈ ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಬಂದಿಲ್ಲ, ಇನ್ನೂ ಇಲ್ಲಿ ಯಾರು ನೋಡಿಲ್ಲ. ಬರ್ತಾರೆ ಸುಮ್ಮನೆ ನೋಡ್ಕೊಂತಾರೆ, ಹೋಗ್ತಾರೆ ಅಷ್ಟೇ. ಯಾರು ಕ್ಲೀನ್ ಮಾಡಿಲ್ಲ. ಇದೆಲ್ಲ ಚರಂಡಿ ಬ್ಲಾಕ್ ಆಗ್ಬಿಟ್ಟವೆ, ಮಣ್ಣು ಫುಲ್ಲು. ಅವೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಅಲ್ಲಿ ಯುಜಿಡಿಯಿಂದ ಚರಂಡಿ ಬ್ಲಾಕ್ ಆಗ್ಬಿಟ್ಟೈತೆ. ಚರಂಡಿಯಿಂದ ಉಕ್ಕಿ ಈ ಕಡೆ ಬರ್ತಿರೋದು ನೀರು, ರೋಡಾಗಿ ಬರ್ತಿರೋದು. ಚರಂಡಿ ಉಕ್ಕಿ ಅಲ್ಲಿ ಬ್ಲಾಕ್ ಆಗೈತೆ. ಅಲ್ಲಿ ಮುಂದೆ ಅಲ್ಲಿಂದ ಎಲ್ಲ ಮಣ್ಣು ಬ್ಲಾಕ್ ಆಗೈತಲ್ಲ, ಎಲ್ಲ ಈಚೆ ಬರ್ತೈತೆ. ಓಡಾಡಕ್ಕೆ ಜನಕ್ಕೆ ಸೊಳ್ಳೆ ವಾಸನೆ. ಇಲ್ಲಿ ಅಂಗಡಿ ಮುಂದೆ ನಾವು ಕೂತ್ಕೊಳಕ್ಕಾಗಲ್ಲ ಬೆಳಗಿನ ಸಾಯಂಕಾಲವರೆಗೂ, ಹಂಗಾಗ್ಬಿಟ್ಟೈತೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.